ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉದ್ಯೋಗ ಖಾತರಿ ಯೋಜನೆಯನ್ನು ದುರ್ಬಲಗೊಳಿಸುವ ಕೇಂದ್ರ ಸರ್ಕಾರದ ಹೊಸ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನೆ. ಸಿಪಿಐಎಂ ಮಂಜೇಶ್ವರ ಏರಿಯಾ ಕಮಿಟಿ ಆಶ್ರಯದಲ್ಲಿ ನಡೆಯಿತು. ಕಾಸರಗೋಡು ಸರ್ಕಾರಿ ಕಾಲೇಜ್ ಆವರಣದಲ್ಲಿ ಹಳೆ ವಿದ್ಯಾರ್ಥಿಗಳ ಕುಟುಂಬ ಸಂಗಮ. ವಿವಿಧ ಕಾರ್ಯಕ್ರಮಗಳೊಂದಿಗೆ ವರ್ಣರಂಜಿತವಾಗಿ ಸಮಾಪ್ತಿ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಯೋಜನೆಗಳನ್ನು ರೂಪಿಸಲಾಗುವುದು. ಜಿಲ್ಲಾ ಮಟ್ಟದ ಅದಾಲತ್ ಕುಂಜಾಯಿಷ ಹೇಳಿಕೆ. ಮಸೀದಿಯನ್ನು ಕೆಡವುವವರಲ್ಲ, ಬದಲಿಗೆ ಮಸೀದಿ ರಕ್ಷಣೆ ನೀಡುವವರು ಸಿಪಿಐಎಂ ಕಾರ್ಯಕರ್ತರು. ಚೆರುವತ್ತೂರು ಗಲಭೆಯನ್ನು ವಿರೋಧಿಸಿ ಎಂವಿ ಜಯರಾಜನ್ ಕಾಸರಗೋಡಿನಲ್ಲಿ ಹೇಳಿಕೆ. ನಡೆಯಿತು ಅಂತಾರಾಷ್ಟ್ರೀಯ ಅರಬಿಕ್ ವಿಚಾರ ಸಂಕಿರಣ. ಕೇರಳ ಅರಬಿಕ್ ಶಿಕ್ಷಕರ ಒಕ್ಕೂಟ ರಾಜ್ಯ ಸಮಿತಿ ಆಶ್ರಯದಲ್ಲಿ. ವಾರ್ತೆಗಳು ವಿವರವಾಗಿ. ಉದ್ಯೋಗ ಖಾತರಿ ಯೋಜನೆಯನ್ನು ದುರ್ಬಲಗೊಳಿಸುವ ಹಾಗೂ ಬಡ ಕಾರ್ಮಿಕರ ಜೀವನೋಪಾಯವನ್ನು ದೋಚುವ ಕೇಂದ್ರ ಸರ್ಕಾರದ ಹೊಸ ಮಸೂದೆಯನ್ನು ವಿರೋಧಿಸಿ ಸಿಪಿಐಎಂ ಮಂಜೇಶ್ವರ ಏರಿಯಾ ಕಮಿಟಿ ಆಶ್ರಯದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನೆ ನಡೆಯಿತು. ಅಬ್ದುಲ್ ರಜಾಕ್ ಚಿಪ್ಪಾರು ಅಧ್ಯಕ್ಷತೆಯಲ್ಲಿ ಅನೇಕ ಮುಖಂಡರು ಪ್ರತಿಭಟನೆಗೆ ನೇತೃತ್ವ ನೀಡಿದರು. ಗ್ರಾಮೀಣ ಬಡವರ ಪ್ರಮುಖ ಆದಾಯದ ಮೂಲವಾಗಿರುವ ಉದ್ಯೋಗ ಖಾತರಿ ಯೋಜನೆಯನ್ನು ದುರ್ಬಲಗೊಳಿಸುವ ಹಾಗೂ ಬಡ ಕಾರ್ಮಿಕರ ಜೀವನೋಪಾಯವನ್ನು ದೋಚುವ ಕೇಂದ್ರ ಸರ್ಕಾರದ ಹೊಸ ಮಸೂದೆಯನ್ನು ವಿರೋಧಿಸಿ ಸಿಪಿಐಎಂ ಮಂಜೇಶ್ವರ ಏರಿಯಾ ಕಮಿಟಿ ಆಶ್ರಯದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನೆ ನಡೆಸಿತು. 20 ವರ್ಷಗಳ ಹಿಂದೆ ಕೇಂದ್ರದ ಯುಪಿಎ ಸರ್ಕಾರ ಅಸ್ತಿತ್ವಕ್ಕೆ ತಂದಿದ್ದ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಇದೀಗ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಯೋಜನೆ ಎಂಬ ನೆಪದಲ್ಲಿ ಬಿಬಿ ರಾಮ್ಜಿ ಬದಲಾಯಿಸುತ್ತಿದೆ ಎಂದು ಸಿಪಿಎಂ ಆರೋಪಿಸಿದೆ. ಇದು ಬಡವರ ಜೀವನೋಪಾಯದ ಹಕ್ಕಿನ ಮೇಲೆ ಪರಿಣಾಮಕಾರಿಯಾಗಿ ಬೀರುವ ವಂಚನೆಯಾಗಿದೆ ಎಂದು ಏರಿಯಾ ಕಮಿಟಿ ಕಾರ್ಯದರ್ಶಿ ಕೆಆರ್ ಜಯಾನಂದ ಹೇಳಿದರು. ಯೋಜನೆಗಳ ಹೆಸರನ್ನು ಬದಲಾಯಿಸುವ ಹಾಗೂ ಪರಿಷ್ಕರಿಸುವ ಹೆಸರಿನಲ್ಲಿ ಮೋದಿ ಸರ್ಕಾರ ಕಾರ್ಮಿಕರ ಉದ್ಯೋಗ ಹಾಗೂ ಜೀವನವನ್ನು ಅಪಾಯಕ್ಕೆ ಸಿಲುಕಿಸುತ್ತಿದೆ ಎಂದು ಅವರು ಆರೋಪಿಸಿದರು. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರಾರಂಭಿಸಲಾದ ಬಡವರ ಕಲ್ಯಾಣ ಯೋಜನೆಯನ್ನು ಗಣನೀಯವಾಗಿ ನಾಶಪಡಿಸಲಾಗುತ್ತಿದೆ. ಇದು ತಿದ್ದುಪಡಿಯಲ್ಲ, ಬದಲಾಗಿ ದಮನಿತ ಕೂಲಿ ಕಾರ್ಮಿಕರಿಗೆ ಮಾಡಿದ ಬಹಿರಂಗ ದ್ರೋಹವಾಗಿದೆ ಎಂದು ಕೆಆರ್ ಜಯಾನಂದ ಹೇಳಿದರು. ಮೋದಿ 1500 ಕೋಟಿ ರೂಪಾಯಿ ಸಾಧಾರಣವಾದ ಹೊರಮಳತ ಜಿಲ್ಲೆ ಗ್ರಾಮ ಪಂಚಾಯತ್ ಮುಖಾಂತರ ಜಾರಿ ಪಂಪಂಜಿನ ಈ ಉದ್ಯೋಗ ಖಾತರಿ ಯೋಜನೆದ ಪದ್ಧತಿಗೆ ಕೇಂದ್ರ ಗೌರ್ಮೆಂಟ್ ಕೊಡ್ಪಂಜಿನ ಈ ಕಾಸು ಇದ್ದಂಡ ಗ್ರಾಮೀಣ ಮೇಘದ ಕೆಲಸ ಪಂಪಂಜಿನ ಕೋಟ್ಯಾಂತರ ಜನಗಳಿಗೆ ಉದ್ಯೋಗ ನಷ್ಟಪಂಜಿನ ಸಾಚರ್ಯವಾದುಂಡು ಕೇಂದ್ರ ಗೌರ್ಮೆಂಟ್ದ ನಿಯಮದ ಭಾಗವಾದ ಉಂಟಾದ ಮಾತ್ರತೆ ಈ ಬಿಜೆಪಿ RSS ಗಾಂಧೀಜಿ ಒಳಪಂಜಿನ ಉದ್ದರಕ್ಕೆ ಅನ್ನಗ ಏದೆಟ್ಟು ನಡುಕೊಂಡಾಪಣವಾದುಂಡು ಚರಿತ್ರೆ ಸತ್ಯವಾದ ಪ್ರಭು ಗಾಂಧಿನೇ 1940 ಬೆಳೆದಿದ್ದ ಕೆರನ ಹಿಡಿದ ಮುಖ ನಿರಂತರವಾದ ಗಾಂಧಿಗೆ ಎದುರಾದ ಪ್ರಜನ ವಧಾಶ್ರಮವಾದ ನಡೆಸೋ ಪ್ರಭು ನಮ್ಮ ಪರ ಪ್ರೀಣವಾದ ಉನ್ನತ ಬಿಜೆಪಿ ಲೀಡರ್ನಾಗ್ಲಿ ಗಾಂಧೀಜಿನ ಫೋಟೋ ತುಂಬಿದೆ ಆ ಫೋಟೋಕ್ಕೆ ಬೆಳೆದಿ ನಂಜಿನ ಚಿತ್ರಣ ಉಂಟಾಗಿ ನಾವು ಇತ್ತೆಲ್ಲ ಬಿಜೆಪಿ RSS ಗಾಂಧಿನ ಪುದರ್ಕೆ ಅನ್ನಗ ಓಡಿಗೆ ಉಂಡಾಪಣವಾದ ಉಂಟಾದ ಪ್ರಭು. ಹೊಸ ಮಸೂದೆಯನ್ನು ಮಂಡಿಸಿದ ಹಿನ್ನೆಲೆಯಲ್ಲಿ ಎಡಪಕ್ಷಗಳು ಸಂಸತ್ತಿನಲ್ಲಿ ಬಲವಾದ ಪ್ರತಿಭಟನೆ ನಡೆಸಿದವು. ಇದರ ಭಾಗವಾಗಿ ರಾಜ್ಯದಾದ್ಯಂತ ಸಿಪಿಐಎಂ ಏರಿಯಾ ಕಮಿಟಿ ಕಳೆದ ದಿನ ಸಂಜೆ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆಯನ್ನು ನಡೆಸಿದವು. ಮಂಜೇಶ್ವರ ಕ್ಷೇತ್ರದ ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ಅಬ್ದುಲ್ ರಜಾಕ್ ಚಿಪ್ಪಾರು ಸಭೆಯ ಅಧ್ಯಕ್ಷತೆ ವಹಿಸಿದರು. ಕೆ ಕಮಲಾಕ್ಷ ಸ್ವಾಗತಿಸಿದರು. ಬೇಬಿ ಶಿಟ್ಟಿ, ಗೀತಾ ಸಮಾನಿ ಸೇರಿದಂತೆ ಅನೇಕ ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಸರ್ಕಾರಿ ಕಾಲೇಜ್ ಆವರಣದಲ್ಲಿ 1985-90 ಅವಧಿಯಲ್ಲಿ ಅಧ್ಯಯನ ಮಾಡಿದವರ ಆಶ್ರಯದಲ್ಲಿ ಹಳೆ ವಿದ್ಯಾರ್ಥಿಗಳ ಕುಟುಂಬ ಸಂಗಮ ಸಭೆ ನಡೆಯಿತು. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾದ ಕುಟುಂಬ ಸಂಗಮ ಸಭೆಯ ವಿವಿಧ ಕಾರ್ಯಕ್ರಮಗಳೊಂದಿಗೆ ವರ್ಣರಂಜಿತವಾಗಿ ಮೂಡಿಬಂತು. അറിയോ നമ്മളെ ഭാഷ എത്ര മോശമാണല്ലോ, എങ്ങനെ തോന്നുന്നുണ്ടോ? ഇംഗ്ലീഷ് ആയിരുന്നെങ്കിൽ നിങ്ങൾ അങ്ങനെ ഉണ്ടോ? കാനനഛായയിൽ ഞാനും വരട്ടെയോ നിന്റെ കൂടെ. അറിയില്ല? നമ്മെ നമ്മൾ പാടെ മറന്നൊന്നും ചെയ്തുകൂടാ. കാനനഛായയിലാടുമേക്കാൻ ഞാനും വരട്ടെയോ നിന്റെ കൂടെ. 1985-90 ಅವಧಿಯಲ್ಲಿ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಕುಟುಂಬ ಸಭೆಯಾದ ರಂಡಾಮೂಲಂ ನಡೆಯಿತು.
ಕಾರ್ಯಕ್ರಮವು ಬೆಳಗ್ಗೆ ಸಿಂಗಾರಿ ಮೇಳದೊಂದಿಗೆ ಪ್ರಾರಂಭವಾಯಿತು. ಪ್ರಸಿದ್ಧ ಕವಿ ಮುರುಗನ್ ಕಟ್ಟಕ್ಕಡ ಅವರು ಭವ್ಯ ಸಮಾರಂಭದಲ್ಲಿ ಕುಟುಂಬ ಸಭೆಯನ್ನು ಉದ್ಘಾಟಿಸಿದರು. 85-90 കാലഘട്ടത്തിലെ ഈ കാസർഗോഡ് ഗവൺമെന്റ് കോളേജിൽ പഠിച്ച പൂർവ്വ വിദ്യാർത്ഥികൾ നയിക്കുന്ന ഒരു സംഗമമാണ് ഈ രണ്ടാമത്. ഞാൻ 95-ൽ ഇവിടെ LD ക്ലാർക്കായിരുന്നു താലൂക്ക് ഓഫീസർ. ഇവിടെ മല്ലികാർജുന ക്ഷേത്രത്തിന്റെ പരിസരത്തുള്ള ആ കോടതി സമുച്ചയത്തിലാണ് താലൂക്ക് ഓഫീസ്. ഇപ്പോഴും അവിടെ തന്നെയാണ് അല്ലേ? അവിടെ 95-ൽ LD ക്ലാർക്കായിട്ട് വന്ന അനുഭവമാണ് എനിക്ക് കാസർഗോഡുമായിട്ടുള്ളത്. അത് ഞാൻ വരുമ്പോൾ എനിക്ക് കിട്ടിയ ഫയലുകൾ എന്ന് പറഞ്ഞാൽ ഈ കൺവെർഷനെ സംബന്ധിച്ചാണ്. എനിക്ക് കിട്ടിയ ടേബിൾ എന്ന് പറയുന്നത് ഈ സ്ഥലം ഇങ്ങനെ തരം മാറുന്നത്, അതായത് അടയ്ക്ക കൃഷി നടക്കുന്ന കൃഷി പ്രദേശങ്ങളെ വെട്ടിയിട്ട് അവിടെ ബിൽഡിംഗ് വരുന്നത്, മറ്റ് കൃഷി ഇല്ലാതാക്കിയിട്ട് അടയ്ക്ക കൃഷിയിലേക്ക് മാറുന്നത് ഒക്കെ ഞങ്ങൾക്ക് അവിടെ നിറയെ വെച്ചിട്ടുണ്ട്. ഞാനിങ്ങനെ എടുത്തതിന് ഓരോന്നും എഴുതി പിന്നെ ചിരിച്ചു, ഭയങ്കരമായി ചിരിച്ചു. എന്നിട്ട് പറഞ്ഞു ഇതെല്ലാം അതുപോലെ അവിടെ വെച്ചേക്കും, ഉണ്ടാവുന്നത് എങ്ങനെ ഇരുന്നാൽ മതി എന്ന് പറഞ്ഞു. എനിക്കതുകൊണ്ട് വലിയ സന്തോഷമായിരുന്നു. കാരണം എനിക്ക് സമയത്തിന് നാട്ടിൽ പോകാനുള്ള അവസരം ഉണ്ടായതുകൊണ്ട് എനിക്ക് വല്ലപ്പോഴേക്ക് വന്നാൽ മതി. കാരണം അത് തൊടാൻ കഴിയുന്നൊരു സാധനമല്ല. അതുകൊണ്ടാണ് താല്പര്യമില്ലാത്ത ആരെങ്കിലും വരുമ്പോൾ തീരെ പരിചയമില്ലാത്ത ആൾക്കാർ അവിടെ എത്തുക. അതിലൊക്കെ വലിയ മാറ്റം വന്നിട്ടുണ്ടെന്ന് ഞാനിപ്പോഴും വിചാരിക്കുന്നു. അങ്ങനെ കാസർഗോഡിന്റെ മണ്ണിൽ നിന്നാണ് ഞാൻ എൻ്റെ സർക്കാർ ജീവനം ആരംഭിക്കുന്നത്. അതുകൊണ്ട് എനിക്ക് ഈ മണ്ണുമായി അങ്ങനെ ഒരു ബന്ധമുണ്ട് എന്നുകൂടി പറയുവാൻ ആഗ്രഹിക്കുന്നു. ಅಧ್ಯಕ್ಷ ಅಬ್ದುಲ್ ನಸರ್ ಟಿ.ಕೆ. ಅಧ್ಯಕ್ಷತೆ ವಹಿಸಿದ್ದರು. ಎನ್.ಎ. ನೆಲ್ಲಿಕುನ್ನು, ಸಿ.ಎಚ್. ಕುഞ്ഞാമു, ಕಾಸರಗೋಡು ಜಿಲ್ಲಾಧಿಕಾರಿ ಕೆ. ಇಂಬಶೇಖರ್, ಡಾಕ್ಟರ್ ಖಾದರ್ ಮಾಗಡ್, ಡಾಕ್ಟರ್ ಪ್ರಸಾದ್, ನಟಿ ಪಾರ್ವತಿ, ಪತ್ರಕರ್ತ ಪ್ರಮೋದ್ ರಾಮನ್ ಹಾಗೂ ಇತರರು ಸೇರಿದಂತೆ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಸಾಮಾನ್ಯ ಸಂಚಾಲಕ ಕೆ.ಟಿ. ರವಿಕುಮಾರ್, ಜಯಚಂದ್ರನ್ ಕೆ, ಅಶ್ರಫ್ ಕೈತರ್, ಅಬ್ದುಲ್ ಖಾದರ್ ತೇಕಿಲ್, ಪಿ.ಎಂ. ಮೊಹಮ್ಮದ್ ಅನ್ವರ್, ಸಲಾಂ ಕಲನಾಡು ಹಾಗೂ ಇತರರು ಉಪಸ್ಥಿತರಿದ್ದರು. 1985-90 ಅವಧಿಯಲ್ಲಿ ಕಲಿಸುತ್ತಿದ್ದ ಶಿಕ್ಷಕರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಹಾಗೂ ಪ್ರಸಿದ್ಧ ಹಳೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದರ ಬಳಿಕ ಮಾದಕ ವ್ಯಸನದ ವಿರುದ್ಧ ಮಕ್ಕಳಿಂದ ನಾಟಕ, ಹಳೆಯ ವಿದ್ಯಾರ್ಥಿಗಳಿಂದ ಗಾಯನ, ಭರತನಾಟ್ಯ, ಗುಂಪು ನೃತ್ಯ, ತಿರುವಾದಿರ ಹಾಗೂ ಒಪ್ಪನ ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಮಹಿಳಾ ಆಯೋಗದ ಸದಸ್ಯೆ ಪಿ. ಕುഞ്ഞായിഷ ಹೇಳಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅದಾಲತ್ನಲ್ಲಿ ದೂರುಗಳನ್ನು ಆಲಿಸಿದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು. ಅದಾಲತ್ನಲ್ಲಿ 37 ದೂರುಗಳಲ್ಲಿ 7 ದೂರುಗಳನ್ನು ಪರಿಹರಿಸಲಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಮಹಿಳಾ ಆಯೋಗದ ನೇತೃತ್ವದಲ್ಲಿ ಯೋಜನೆಗಳನ್ನು ರೂಪಿಸಬೇಕೆಂದು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅದಾಲತ್ನಲ್ಲಿ ದೂರುಗಳನ್ನು ಆಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಹಿಳಾ ಆಯೋಗದ ಸದಸ್ಯೆ ಪಿ. ಕುഞ്ഞായിഷ ಹೇಳಿದರು. ಜನವರಿಯಿಂದ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಹಾಗೂ ಸಲಹೆಗಳನ್ನು ಸಲ್ಲಿಸಲು ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗುವುದು. ಪ್ರಯಾಣ ಸಮಯದಲ್ಲಿ ಹಾಗೂ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಹಿಂಸೆಗಳನ್ನು ತಡೆಗಟ್ಟಲು ಮಹಿಳೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಪಿ. ಕುഞ്ഞായിഷ ಹೇಳಿದರು. ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಧೈರ್ಯದಿಂದ ತೊಡಗಿಸಿಕೊಳ್ಳುವುದನ್ನು ತಡೆಯುವುದು, ಸಮಾನತೆಯನ್ನು ತಡೆಯುವುದು ಹಾಗೂ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದನ್ನು ತಡೆಯುವ ಉದ್ದೇಶದಿಂದ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಸೇರಿದಂತೆ ಅರಾಜಕ ಶಕ್ತಿಗಳು ಮಹಿಳೆಯರನ್ನು ಅಪರಾಧಿಗಳಂತೆ ಬಿಂಬಿಸುತ್ತಿವೆ. ಅಂತಹ ಕಾನೂನು ಅಪರಾಧಗಳನ್ನು ಮಾಡುವವರು ತಾಂತ್ರಿಕ ವಿಷಯಗಳಲ್ಲಿನ ಲೋಪದೋಷಗಳಿಂದ ತಪ್ಪಿಸಿಕೊಳ್ಳುತ್ತಾರೆ. ಅಂತಹ ಪ್ರವೃತ್ತಿಗಳನ್ನು ತಡೆಯಬೇಕೆಂದು ಸೂಚಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯಗಳ ಮಿತಿ ಸೇರಿದಂತೆ സമസ്യಗಳನ್ನು പരിഹരിಸಬೇಕೆಂದು പി. കുഞ്ഞായിഷ ಹೇಳಿದರು. ജനാധിപത്യ പ്രക്രിയയിൽ പങ്കാളിത്തം വഹിച്ച് സ്ത്രീ സമൂഹം പുരുഷനോടൊപ്പം പൊതുസമൂഹത്തിൽ സജീവമായി ഇടപെടുന്നത് പോലും തെറ്റാണ് എന്ന തരത്തിലുള്ള അഭിപ്രായങ്ങൾ പോലും ഉയർന്നു വരുന്നത് ഈ അടുത്ത കാലത്ത് നമുക്ക് കാണാൻ സാധിച്ചിട്ടുണ്ട്. സമൂഹത്തിൽ പുരുഷന് തുല്യമായ അഭിപ്രായങ്ങൾ പ്രകടിപ്പിക്കുന്നതിനും ഇടപെടുന്നതിനും രാജ്യത്ത് നിലനിൽക്കുന്ന നിയമവ്യവസ്ഥ സ്ത്രീക്ക് നൽകുന്ന സ്വാതന്ത്ര്യം സമൂഹത്തിൽ എല്ലാവരും തിരിച്ചറിയേണ്ടതാണ്. സോഷ്യൽ മീഡിയ പ്ലാറ്റ്ഫോമിൽ യാതൊരു നിയന്ത്രണവുമില്ലാതെ സ്ത്രീകളെ വളരെ തെറ്റായി ചിത്രീകരിക്കുന്ന ചില പരാമർശങ്ങളും മറ്റും നമ്മൾ കർശനമായിട്ട് തടയേണ്ടതായിട്ടുണ്ട്.
അതുപോലെ തന്നെ നമുക്കറിയാം നിയമപരമായിട്ടുള്ള ഇത്തരം കുറ്റകൃത്യങ്ങളിൽ ഏർപ്പെടുന്നവർ സാങ്കേതിക കാരണങ്ങളുടെ പുറത്ത് രക്ഷപ്പെട്ടു പോകുന്നതും തടയേണ്ടതായിട്ടുണ്ട്. യാത്രാവേളകളിൽ സ്ത്രീകൾ വളരെ ഗൗരവമേറിയ പ്രശ്നങ്ങൾ നേരിട്ടുകൊണ്ടിരിക്കുകയാണ്. ശാരീരികവും ഭൗതികവുമായ പല പ്രശ്നങ്ങളും ഇത്തരം സന്ദർഭങ്ങളിൽ അവർ നേരിടുന്നു. ശൗചാലയങ്ങളുടെയും മറ്റു പരിമിതികളും വരെ നമ്മുടെ സ്ത്രീകളെ വളരെയധികം ബാധിക്കുന്നുണ്ട്. അത്തരം പ്രശ്നങ്ങൾ പരിഹരിക്കുന്നതിന് ഗൗരവത്തിലുള്ള സാമൂഹികവും ഭരണപരവുമായ ഇടപെടലുകൾ ആവശ്യമാണ്. പൊതു ഇടങ്ങളിൽ സ്ത്രീകൾ നേരിടുന്ന പ്രശ്നം പഠിച്ച് നിർദ്ദേശങ്ങൾ സമർപ്പിക്കുന്നതിന് വനിതാ കമ്മീഷന്റെ നേതൃത്വത്തിൽ ചില പദ്ധതികൾ രൂപപ്പെടുത്തി നടപ്പിലാക്കാൻ തീരുമാനിച്ചിട്ടുണ്ട്. ಆರ್ಥಿಕ ಸಮಸ್ಯೆಗಳು, ಮದುವೆಯ ಭರವಸೆಯ ಮೇಲಿನ ಶೋಷಣೆ ಹಾಗೂ ವಿವಾಹೇತರ ಸಂಬಂಧಗಳಿಂದಾಗಿ ವಿವಾದಗಳಂತಹ ವಿಷಯಗಳ ಕುರಿತು ಅದಾಲತ್ನಲ್ಲಿ 37 ದೂರುಗಳನ್ನು ಆಲಿಸಿದರು. ಈ ಪೈಕಿ 7 ದೂರುಗಳನ್ನು ಪರಿಹರಿಸಲಾಗಿದೆ. 5 ದೂರುಗಳನ್ನು ಪೊಲೀಸ್ ವರದಿಗೆ ಹಾಗೂ 3 ದೂರುಗಳನ್ನು ಜಾಗೃತ ಸಮಿತಿ ವರದಿಗೆ ಕೋರಲಾಗಿದೆ. 1 ಪ್ರಕರಣವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲಾಯಿತು. ಅದಾಲತ್ನಲ್ಲಿ 1 ಹೊಸ ದೂರನ್ನು ಸ್ವೀಕರಿಸಲಾಯಿತು. 21 ದೂರುಗಳನ್ನು ಮುಂದಿನ ಸಭೆಗೆ ಮುಂದೂಡಲಾಯಿತು. ಅಡ್ವೊಕೇಟ್ ಎಂ ಇಂದಿರಾವತಿ, ಜಿಲ್ಲಾ ಅಪರಾಧ ವಿಭಾಗದ ಉಪ ಅಧ್ಯಕ್ಷ ಉತ್ತಮ ದಾಸ್, ಕಾಸರಗೋಡು ಮಹಿಳಾ ಸೆಲ್ ಸಬ್ ಇನ್ಸ್ಪೆಕ್ಟರ್ ಎಂವಿ ಶರಣ್ಯ ಹಾಗೂ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕೆವಿ ಚಂದ್ರಿಕಾ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಿರುವತ್ತೂರಿನಲ್ಲಿ ಗಲಭೆಗೆ ಕರೆ ನೀಡುವ ಮುಸ್ಲಿಂ ಲೀಗ್ ಮಹಿಳಾ ನಾಯಕಿಯ ಪ್ರಯತ್ನವನ್ನು ಸಿಪಿಐಎಂ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದೆ. ಮಸೀದಿಯನ್ನು ಕೆಡುವವರಲ್ಲ, ಬದಲಿಗೆ ಮಸೀದಿಗೆ ರಕ್ಷಣೆ ನೀಡುವವರು ಸಿಪಿಎಂ ಕಾರ್ಯಕರ್ತರು ಎಂದು ಎಂವಿ ಜಯರಾಜನ್ ಹೇಳಿದರು. ಘಟನೆಯಲ್ಲಿ ಮಹಿಳಾ ನಾಯಕಿಯಿಂದ ತಪ್ಪು ಸಂಭವಿಸಿದೆ ಎಂದು ಲೀಗ್ ನಾಯಕತ್ವ ಮೌಲ್ಯಮಾಪನ ಮಾಡಿದೆ. ಚಿರುವತ್ತೂರು ಮಡಕ್ಕರದಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ ಸಿಪಿಎಂ ಹಾಗೂ ಮುಸ್ಲಿಂ ಲೀಗ್ ಕಾರ್ಯಕರ್ತರು ಪರಸ್ಪರ ಘರ್ಷಣೆ ನಡೆಸಿದರು. ಸಂಘರ್ಷ ಉಲ್ಬಣಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಮಹಿಳಾ ನಾಯಕಿ ನಫಿಸತ್ ನಾಸರ್ ತುರುತಿ ಮಸೀದಿಯ ಮೇಲೆ ದಾಳಿ ಮಾಡಿದ್ದಾರೆ ಎಂಬ ನಕಲಿ ಸಂದೇಶವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಯಿತು. ಆಡಿಯೋ ಸಂದೇಶ ವೈರಲ್ ಆದ ಬಳಿಕ ಜಮಾಅತ್ ಸಮಿತಿ ನೇರವಾಗಿ ಮಧ್ಯಪ್ರವೇಶಿಸಿ ಇದು ನಕಲಿ ಸಂದೇಶ ಎಂದು ಸ್ಪಷ್ಟಪಡಿಸಿತು. പ്രിയമുള്ളവരെ, സംസാരിക്കുന്നത് ചെറുവത്തൂർ തുരുത്തി മുസ്ലിം ജമാഅത്ത് കമ്മിറ്റി ജനറൽ സെക്രട്ടറി MTC റഫീഖാജിയാണ്. കഴിഞ്ഞ 13-ാം തീയതി തദ്ദേശ സ്വയംഭരണ സ്ഥാപനങ്ങളിലെ തെരഞ്ഞെടുപ്പുമായി ബന്ധപ്പെട്ട് നടന്ന വിജയാഹ്ലാദ പ്രകടനത്തിൽ വെച്ച് മടക്കരയിലുണ്ടായ സംഘർഷത്തിൽ ഇരുവിഭാഗങ്ങൾ തമ്മിലുണ്ടായ ഏറ്റുമുട്ടലിൽ തുരുത്തി ജുമാ മസ്ജിദിന് കല്ലെറിഞ്ഞു എന്നൊക്കെ തരത്തിലുള്ള വ്യാജ വാർത്തകൾ പ്രചരിക്കുന്നതായി ജമാഅത്ത് കമ്മിറ്റിയുടെ ശ്രദ്ധയിൽപ്പെട്ടിട്ടുണ്ട്. ആ വാർത്തകൾ പ്രചരിച്ചാൽ സമൂഹത്തിനിടയിൽ മതസ്പർദ്ധ ഉണ്ടാകും എന്ന കാര്യം ഉറപ്പാണ്. അതുകൊണ്ട് ആ വാർത്ത സൃഷ്ടിച്ചവർ അതിൽ നിന്ന് പിന്മാറണമെന്ന് അഭ്യർത്ഥിക്കുകയാണ്. ജമാഅത്ത് കമ്മിറ്റി ഈ സംഭവത്തെ വളരെ അപലപിക്കുകയാണ്. അത്തരം യാതൊരു സംഭവങ്ങളും ഉണ്ടായിട്ടില്ല എന്ന് ജമാഅത്ത് കമ്മിറ്റിക്ക് വേണ്ടി ഇതിനാൽ അറിയിക്കുകയാണ്. ವಿಜಯೋತ್ಸವದ ಸಂದರ್ಭದಲ್ಲಿ ಸಿಪಿಎಂ ಹಾಗೂ ಮುಸ್ಲಿಂ ಲೀಗ್ ಕಾರ್ಯಕರ್ತರ ನಡುವೆ ಉದ್ವಿಗ್ನತೆಯನ್ನು ಕೆಲವರು ಗಲಭೆಯನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿದರು. ಮಸೀದಿಯನ್ನು ಕೆಡುವವರಲ್ಲ, ಮಸೀದಿಯ ಸಂರಕ್ಷಕರು ಸಿಪಿಎಂ ಕಾರ್ಯಕರ್ತರು ಎಂದು ಕಾಸರಗೋಡಿನಲ್ಲಿ ಈ ವಿಷಯದ ಕುರಿತು ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಸದಸ್ಯ ಎಂವಿ ಜಯರಾಜನ್ ಹೇಳಿದರು. ചെറുവത്തൂർ മടിക്കര ഒരു സ്ഥാനാർത്ഥി നടത്തിയിട്ടുള്ള മൊബൈൽ ഫോണിലൂടെയുള്ള മെസ്സേജുകൾ കേൾപ്പിക്കട്ടെ. അതിൽ പറയുന്നത് എന്താ? ഓടിവായേ, എല്ലാവരും വാ, പള്ളി ആക്രമിക്കാൻ മാർക്സിസ്റ്റുകാരെല്ലാം ഒത്തുകൂടിയിട്ടുണ്ട്. അതുപോലെ ഒന്നാണ് ഇത്. അതുകൊണ്ട് അതുപോലെയുള്ളത് വലിയ പ്രത്യാഘാത സമൂഹത്തിനുണ്ടാക്കും. മതത്തെ ദുരുപയോഗിക്കാൻ പാടില്ല. മടിക്കര നിങ്ങൾക്ക് പോയാൽ കാണാൻ കഴിയും, ഒരു പള്ളി ആക്രമിക്കപ്പെട്ടിട്ടില്ല. പള്ളി ആക്രമിക്കാൻ മാർക്സിസ്റ്റുകാർ പോയിട്ടുമില്ല. ಮಾರ್ಕ್ಸಿಸ್ಟುകാർ പോയത് പള്ളി സംരക്ഷിക്കാനാണ്. ವಿವಾದಾತ್ಮಕ ಸಂದೇಶದ ಕುರಿತು ಚಂದೇರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಲೀಗಿನ ಪ್ರಮುಖ ನಾಯಕಿಯಿಂದ ಇಂತಹ ಸಂದೇಶ ಬಂದಿರುವುದಕ್ಕೆ ಮುಸ್ಲಿಂ ಲೀಗ್ ನಾಯಕತ್ವ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಪಕ್ಷದ ಮಟ್ಟದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಸೂಚನೆಗಳಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಂತಾರಾಷ್ಟ್ರೀಯ ಅರಬಿಕ್ ಭಾಷಾ ದಿನದ ಸಂದರ್ಭದಲ್ಲಿ ಕೇರಳ ಅರಬಿಕ್ ಶಿಕ್ಷಕರ ಒಕ್ಕೂಟ ರಾಜ್ಯ ಸಮಿತಿಯ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಅರಬಿಕ್ ವಿಚಾರ ಸಂಕಿರಣ ನಡೆಯಿತು. ಕಾಸರಗೋಡು ನಗರಸಭಾ ಕಾನ್ಫರೆನ್ಸ್ ಹಾಲಿನಲ್ಲಿ ಆಯೋಜಿಸಲಾದ ವಿಚಾರ ಸಂಕಿರಣವನ್ನು ಶಾಸಕ NA ನೆಲ್ಲಿಕುನ್ನು ಉದ್ಘಾಟಿಸಿದರು.
ಕೇರಳದ ಅತಿದೊಡ್ಡ ಭಾಷಾ ಶಿಕ್ಷಕರ ಸಂಘಟನೆಯಾದ ಕೆಎಟಿಎಫ್ ಅರಬಿಕ್ ಭಾಷಾ ದಿನಾಚರಣೆಯ ಸಂದರ್ಭದಲ್ಲಿ ವಿವಿಧ ಹಂತಗಳಲ್ಲಿ ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. ಇದರ ಭಾಗವಾಗಿ ಕಾಸರಗೋಡು ನಗರಸಭೆ ಕಾನ್ಫರೆನ್ಸ್ ಹಾಲಿನಲ್ಲಿ ಅಂತಾರಾಷ್ಟ್ರೀಯ ಅರಬಿಕ್ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಶಾಸಕ ನೆಲ್ಲಿಕುನ್ನು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದರು. വളരെ കഷ്ടപ്പെട്ട് പഠിച്ച് അധ്യാപകന്മാരായ ആളുകളാണ്. ചിലപ്പോൾ നിങ്ങളുടെ ജോലി നഷ്ടപ്പെടുന്ന ഘട്ടം വരെ വന്നേക്കാം. ഒരാളുടെ ജോലി നഷ്ടപ്പെടുന്നു എന്ന് വെച്ചാൽ അതിനേക്കാൾ പ്രയാസം ഒരു വ്യക്തിയുടെ ജീവിതത്തിൽ മറ്റൊന്നുമില്ല. ഞാൻ പറഞ്ഞു വരുന്നത്, അപ്പോൾ നമ്മുടെ ജോലി നഷ്ടപ്പെട്ടാലും തിരക്കേടില്ല, നമ്മുടെ പദവികൾ നഷ്ടപ്പെട്ടാലും തിരക്കേടില്ല, നമ്മുടെ ജീവിതത്തിലെ സമ്പാദ്യം നഷ്ടപ്പെട്ടാലും തിരക്കേടില്ല. അതൊക്കെ ത്യാഗമാണ്. ರಾಜ್ಯಾಧ್ಯಕ್ಷ ಎಂಟಿ ಜೈನುಲ್ ಅಬಿದೀನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಣ್ಣೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿ ಡಾಕ್ಟರ್ ಖಾದರ್ ಮಾಗಡ್ ಮುಖ್ಯ ಅತಿಥಿಯಾಗಿದ್ದರು. ಕೆಎಟಿಎಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಮಡಂಬಟ್ಟು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ನಾಸರ್ ಕಲ್ಲೋರವಿ, ಕೌನ್ಸಿಲರ್ ವಿಪಿ ಯೂಸಫ್, ಜಿಲ್ಲಾ ಕಾರ್ಯದರ್ಶಿ ಸತ್ತರ್ ಅತ್ತವನಾಡ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಬಿಎಚ್ ನೌಷದ್ ವಿಚಾರ ಸಂಕಿರಣದಲ್ಲಿ ಮಾತನಾಡಿದರು. ಯುಎಇ ಕಾದಂಬರಿಕಾರ ಮರಿಯಂ ಸಿನಾಸಿ, ಕೈರೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಹಮದ್ ಅಫೀಫಿ, ಸುಲ್ತಾನ್ ಬಾಬಾಸ್ ವಿಶ್ವವಿದ್ಯಾನಿಲಯದ ಹಿರಿಯ ತರಬೇತುದಾರ ಡಾಕ್ಟರ್ ಮರಿಯಂ ಬಿಂಟ್ ಅಮೀತ್ ಅಲ್ ಅಫಿರಿ ಒಮಾನ್, ಅರಾಫ್ ಅಕಾಡೆಮಿ ನಿರ್ದೇಶಕಿ ಸೀಮಾ ಮೊಹಮ್ಮದ್, ಮೊಕೇರಿ ಗೌರ್ಮೆಂಟ್ ಕಾಲೇಜಿನ ಪ್ರಾಚ್ಯ ಭಾಷಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಲಿಯಕತ್ ಅಲಿ, ಕೆಎಟಿಎಫ್ ಶೈಕ್ಷಣಿಕ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ಅಲಿ ಮಿಸ್ಕತಿ ಹಾಗೂ ಡಾಕ್ಟರ್ ಪಿ ನಿಯಾಜ್ ಮೋನ್ ವಿವಿಧ ವಿಷಯಗಳ ಕುರಿತು ಪ್ರಬಂಧಗಳನ್ನು ಮಂಡಿಸಿದರು. ജില്ലയിൽ വിദ്യാഭ്യാസ പദവിയിൽ ഏറ്റവും ഉന്നത സ്ഥാനത്ത് അവരോധിതനായ പ്രിയങ്കരനാണ് ടി മധുസൂദനൻ സാർ. ഭാഷയിലൂടെ അറബിക് അലിഫ് ടാലന്റ് ടെസ്റ്റിലൂടെ എത്തിച്ച അഫ്രീൻ ഒരു കാലത്തെ പൂർവ്വ വിദ്യാർത്ഥി നിലവിലെ വിദ്യാർത്ഥിക്ക് സമ്മാനിക്കുന്നു. അതിമനോഹരമായ ഒരു സന്ദർഭം കൂടിയാണിത്. റീൽസ് മേക്കിംഗ് കോമ്പറ്റീഷനിലെ ഒന്നാം സ്ഥാനം വളരെ പെട്ടെന്ന് വേദിയിൽ എന്റെ ലൈഫിൽ ജില്ലയിലെ കാസർഗോഡ്. ನ್ಯೂಸ್ ಬ್ಯೂರೋ ಕಾಸರಗೋಡು. ಸರ್ಕಾರಿ ಆಸ್ಪತ್ರೆಯು ಸಾಂಸ್ಥಿಕ ತರಕಾರಿ ಕೃಷಿ ಯೋಜನೆಯಲ್ಲಿ 1500ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಕೃಷಿ ಆರಂಭಿಸಿದೆ. ತ್ರಿಕರಿಪುರದ ಉಡುಮುಂತಲ ಕುಟುಂಬ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಕೃಷಿ ಭವನದ ಸಹಕಾರದೊಂದಿಗೆ ನೌಕರರು ಹಾಗೂ ಆಶಾ ಕಾರ್ಯಕರ್ತರು ತರಕಾರಿ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ. ಉಡುಂಬುತಲ ಕುಟುಂಬ ಆರೋಗ್ಯ ಕೇಂದ್ರದ ಅರ್ಧ ಎಕರೆ ಪ್ರದೇಶದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಹನಿ ನೀರಾವರಿ ಸೌಲಭ್ಯದೊಂದಿಗೆ ತರಕಾರಿ ಕೃಷಿಯನ್ನು ಪ್ರಾರಂಭಿಸಲಾಯಿತು. ಮೊದಲ ಹಂತದಲ್ಲಿ ಟೊಮೆಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ ಹಾಗೂ ಬೆಂಡೆಕಾಯಿ ಮುಂತಾದ ತಳಿಗಳನ್ನು ಬೆಳೆಸಲಾಗುತ್ತಿದೆ. ಮುಂದಿನ ಹಂತದಲ್ಲಿ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ಇತ್ಯಾದಿಗಳನ್ನು ಸಹ ಬೆಳೆಸಲಾಗುತ್ತದೆ. ಕುಟುಂಬ ಆರೋಗ್ಯ ಕೇಂದ್ರದ ನೌಕರರು ಹಾಗೂ ಆಶಾ ಕಾರ್ಯಕರ್ತರು ಕೃಷಿ ಭವನದ ಸಹಕಾರದೊಂದಿಗೆ ಅರ್ಧ ಎಕರೆ ಪ್ರದೇಶದಲ್ಲಿ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ. ಕೃಷಿ ಭವನವು ತರಕಾರಿ ಹಾಗೂ ಹಣ್ಣು ಹಂಪಲು ಕೃಷಿಗಾಗಿ ಯೋಜನೆಯ ಮೂಲಕ 50,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಸಹ ನೀಡಲಾಗುತ್ತದೆ. ಕುಟುಂಬ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಕುಟುಂಬ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೆವಿ ಚೈತನ್ಯ ತರಕಾರಿ ಸಸಿಗಳನ್ನು ನೆಟ್ಟು ಉದ್ಘಾಟಿಸಿದರು. ಸಹಾಯಕ ಕೃಷಿ ಅಧಿಕಾರಿ ಪಿ ಸತೀಶ್ ಅಧ್ಯಕ್ಷತೆ ವಹಿಸಿದರು. ಕೃಷಿ ಸಹಾಯಕ ಕೆ ಸಜಿತ್, ಡಾಕ್ಟರ್ ಎಪಿ ಮೊಹಮ್ಮದ್ ಫಾಸಿಲ್, ಕುಟುಂಬ ಆರೋಗ್ಯ ಕಾರ್ಯಕರ್ತರಾದ ಆರ್.ಕೆ. ಅನೀಶ್ ಕುಮಾರ್, ಕೆವಿ ಶಶಿಧರನ್, ಆಶಾ ಕಾರ್ಯಕರ್ತೆಯರು ಮುಂತಾದವರು ನೇತೃತ್ವ ವಹಿಸಿದರು. ആഭിമുഖ്യത്തിൽ പ്രൊജക്ട് ബേസ്ഡ് കൾട്ടിവേഷൻ സ്ഥാപനാധിഷ്ഠിത പച്ചക്കറി കൃഷി ഉടുമ്പന്തല കുടുംബാരോഗ്യ കേന്ദ്രത്തിൽ വിവിധ തരത്തിലുള്ള പച്ചക്കറികൾ വെണ്ട, വഴുതന, പച്ചമുളക്, തക്കാളി, വെള്ളരി, അതുപോലെ തണ്ണിമത്തൻ തുടങ്ങി വിവിധയിനം പച്ചക്കറികൾ ഏകദേശം 50 സെൻറ്റോളം സ്ഥലത്ത് പിന്നെ 50,000 രൂപ സബ്സിഡി അനുവദിച്ചുകൊണ്ട് കുടുംബാരോഗ്യ കേന്ദ്രത്തിലെ ജീവനക്കാരുടെയും പ്രവർത്തന ഫലമായി അതുപോലെ കൃഷിഭവൻ്റെ സ്റ്റാഫും സംയുക്തമായി ഇടപെട്ടുകൊണ്ട് ഈ പദ്ധതി വിജയപ്രദമായി നടപ്പിലാക്കാൻ വേണ്ടി ഇവിടുത്തെ സ്റ്റാഫുകളുടെ പരിപൂർണ സഹകരണം നമുക്ക് ലഭിച്ചിട്ടുണ്ട്. അതുകൊണ്ട് ഈ പദ്ധതിയുമായിട്ട് മുന്നോട്ട് പോകാൻ വേണ്ടിയിട്ട് തന്നെയാണ് ഈ കുടുംബാരോഗ്യ കേന്ദ്രത്തിലെ മെഡിക്കൽ ഓഫീസറും അതുപോലെ ജീവനക്കാരും നല്ല രീതിയിലുള്ള ഒരു സഹകരണം ഉണ്ടായിട്ടുണ്ട്. ഉറുമിസ് ത്രികരിപ്പുര, ന്യൂസ് ബ്യൂറോ, ചെറുവത്തൂർ.
ವಿದ್ಯಾನಗರ ಚಿನ್ಮಯ ವಿದ್ಯಾಲಯ ನಲ್ಲಪಾಡಂ ಕ್ಲಬ್ಬಿನ ನೇತೃತ್ವದಲ್ಲಿ ಕನ್ಯೂ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಗೆ ಒಂದು ವೀಲ್ಚೇರ್ ಹಾಗೂ 2 ವಾಕರ್ಗಳನ್ನು ಹಸ್ತಾಂತರಿಸಲಾಯಿತು. ಶಾಲಾ ಪ್ರಾಂಶುಪಾಲ ಟಿ.ವಿ. ಸುಕುಮಾರನ್ ಕನ್ಯೂ ಪ್ಯಾಲಿಯೇಟಿವ್ ಕೇರ್ ಪ್ರತಿನಿಧಿಗಳಿಗೆ ಸಹಾಯಕ ಸಾಧನಗಳನ್ನು ಹಸ್ತಾಂತರಿಸಿದರು. ವಿದ್ಯಾನಗರ ಚಿನ್ಮಯ ವಿದ್ಯಾಲಯದ ನಲ್ಲಂಪಾಡಂ ಕ್ಲಬ್ ನೇತೃತ್ವದಲ್ಲಿ ಕಾನ್ಯೂ ಪ್ಯಾಲಿಟಿವ್ ಕೇರ್ಗೆ ಒಂದು ವೀಲ್ಚೇರ್ ಹಾಗೂ 2 ವಾಕರ್ಗಳನ್ನು ಹಸ್ತಾಂತರಿಸಲಾಯಿತು. ಶಾಲೆಯಲ್ಲಿ ವಿವಿಧ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಸಂಗ್ರಹಿಸಿದ ಹಣವನ್ನು ಬಳಸಿಕೊಂಡು ಕ್ಲಬ್ ಈ ಸಹಾಯಕ ಸಾಧನಗಳನ್ನು ಒದಗಿಸಿತು. ಶಾಲಾ ಪ್ರಾಂಶುಪಾಲ ಟಿ.ವಿ. ಸುಕುಮಾರನ್ ಕಾನ್ಯೂ ಪ್ಯಾಲಿಟಿವ್ ಕೇರ್ ಪ್ರತಿನಿಧಿಗಳಿಗೆ ಸಹಾಯಕ ಸಾಧನಗಳನ್ನು ಹಸ್ತಾಂತರಿಸಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ನಲ್ಲಪಾಡಂ ಕ್ಲಬ್ ಸಂಯೋಜಕರಾದ ಪಿ.ಎಸ್. ನಿತರ ಹಾಗೂ ಶ್ಯಾಮಲ ಕುಮಾರಿ ವಹಿಸಿದ್ದರು. ಮುಖ್ಯೋಪಾಧ್ಯಾಯಿನಿಯರಾದ ಸಿಂಧು ಶಶಿಧರನ್ ಹಾಗೂ ಕೆ.ಎಸ್. ಪೂರ್ಣಿಮಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾನ್ಯೂ ಪ್ಯಾಲಿಟಿವ್ ಕೇರ್ ಕಾರ್ಯದರ್ಶಿ ಕೋಟೂರು ಗೋಪಾಲನ್, ಸಮಾಜದಲ್ಲಿ ನಿರ್ಗತಿಕರ ಬಗ್ಗೆ ಕರುಣೆ ಹಾಗೂ ಸೇವಾ ಮನೋಭಾವವನ್ನು ಬೆಳೆಸುವ ಇಂತಹ ಚಟುವಟಿಕೆಗಳು ಶ್ಲಾಘನೀಯ ಎಂದು ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಗ್ರಿಲ್ ಪ್ಯಾಲೇಸ್ ಉಳಿಯತಡ್ಕ ಆಹಾರ ಪ್ರಿಯರ ಅಭಿರುಚಿಯನ್ನು ಪೂರೈಸುವ ವೈವಿಧ್ಯಮಯ ಭಕ್ಷ್ಯಗಳೊಂದಿಗೆ ನ್ಯಾಷನಲ್ ನಗರದಲ್ಲಿ ಜಯಮಾತಾ ಶಾಲಾ ಬಳಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಉತ್ತಮ ಗುಣಮಟ್ಟ, ಮಧ್ಯಮ ಬೆಲೆಯೊಂದಿಗೆ ಕಾಸರಗೋಡು ನಿವಾಸಿಗಳನ್ನು ತಾಜಾ ಭಕ್ಷ್ಯಗಳನ್ನು ಸವಿಯಲು ಸ್ವಾಗತಿಸುತ್ತಿದೆ. ತಾಜಾ ಹಾಗೂ ವೈವಿಧ್ಯಮಯ ಭಕ್ಷ್ಯಗಳೊಂದಿಗೆ ಗ್ರಿಲ್ ಪ್ಯಾಲೇಸ್ ಉಳಿಯತಡ್ಕ ನ್ಯಾಷನಲ್ ನಗರದ ಜಯಮಾತಾ ಶಾಲೆಯ ಬಳಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಉಳಿಯತಡ್ಕದಲ್ಲಿ ಅತಿ ದೊಡ್ಡ ರೆಸ್ಟೋರೆಂಟ್ ಆಗಿ ನ್ಯಾಷನಲ್ ನಗರದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಭವ್ಯವಾದ ಸಮಾರಂಭದಲ್ಲಿ ಗ್ರಿಲ್ ಪ್ಯಾಲೇಸ್ ಅನ್ನು ಸೈಯದ್ ಶಕೀರ್ ಹುಸೇನ್ ತಂಗಳ್ ಕುಂಬೋಳ್ ಉದ್ಘಾಟಿಸಿದರು. ಶಹಜಾನ್ ಅಲ್ ಅಜರಿ ಮುಖ್ಯ ಅತಿಥಿಯಾಗಿದ್ದರು. ಗ್ರಿಲ್ ಪ್ಯಾಲೇಸ್ನ ವಿಶೇಷವೇನೆಂದರೆ ಉತ್ತಮ ಗುಣಮಟ್ಟ, ಮಧ್ಯಮ ಬೆಲೆಯಾಗಿದೆ. ವರ್ಷಗಳ ಸಂಪ್ರದಾಯಗಳೊಂದಿಗೆ ಗ್ರಿಲ್ ಪ್ಯಾಲೇಸ್ ಉಳಿಯತಡ್ಕಕ್ಕೆ ಕಾಲಿಡುತ್ತಿದೆ. കാസർഗോഡിന ജനതയെന്നു ಹೊಸ ഭക്ഷ്യಗಳನ್ನು സവിയಲು അത്യുത്തമ താണಕ್ಕೆ സ്വാഗതിಸುತ್ತಿದೆ. നമ്മുടെ മൂന്നാമത്തെ ഷോപ്പായ ഗ്രിൽ പാലസ് ഇവിടെ കാസർഗോഡിലും മുമ്പ് കർണാടകയിൽ മാത്രമായിരുന്നു നമ്മൾ സ്ഥിരീകരിച്ചത്. ഇപ്പോൾ അതിൻ്റെ ലോഞ്ച് കേരളത്തിലും വന്ന് തുടങ്ങിയിട്ടുണ്ട്. അപ്പോൾ നിങ്ങൾ എല്ലാവരും വന്ന് അഭിപ്രായം രേഖപ്പെടുത്തണം. ഇവിടെ നമ്മൾ കൊടുക്കുന്ന ഫുഡിന് യാതൊരു ബുദ്ധിമുട്ടില്ലാത്ത രീതിയിൽ നമ്മൾ കൊടുക്കുന്നുണ്ട്. ചായ, സ്നാക്സ് ഐറ്റംസ്, പിന്നെ പലവിധ ഐറ്റംസും ഉണ്ട്. സൗകര്യങ്ങളുണ്ട്. നമുക്ക് പാർക്കിംഗ് കാര്യങ്ങളൊക്കെ ഉണ്ട്. നിങ്ങൾ വന്ന് ഇവിടുന്ന് നമുക്കൊരു 10 വർഷത്തെ എക്സ്പീരിയൻസ് ഉണ്ട് ഇതിൻ്റെ ഗ്രിൽ പാലസിൻ്റെ ആയിട്ട്. ഇപ്പോൾ കാസർഗോഡ് ആദ്യമായിട്ടാണത്. അതെ, നമ്മളിപ്പോൾ നമ്മളെ ഫാമിലി ആയിട്ടാണ് ഇവിടെ ഉള്ളത്. ഇപ്പോൾ ഷവായ ഉണ്ട് നമ്മുടെ അടുത്ത്. പിന്നെ നമ്മുടെ ഷാർക്കോൾ ഷവർമാണ് ഇവിടെ മെയിൻ പ്രാധാന്യപ്പെട്ടത്. ഷാർക്കോൾ ഷവർമ ഇവിടെ 25 കിലോമീറ്ററിൽ എവിടെയുമില്ല. കാസർഗോഡ് ജില്ലയിൽ ആദ്യമായിട്ടാണ് നമ്മൾ ഇപ്പോൾ തുടങ്ങിയിട്ടുള്ളത്. സ്കൂളിൻ്റെ അടുത്തായത് കൊണ്ടും പിന്നെ അത്യാവശ്യം പാർക്കിംഗ് സൗകര്യം ഉള്ളത് കൊണ്ടും നമുക്കത് യാതൊരു ബുദ്ധിമുട്ടില്ലാതെ നിങ്ങൾക്ക് എല്ലാ സുഖസൗകര്യങ്ങളും കൂടി ഞങ്ങൾ തരുന്നതായിരിക്കും. യാതൊരു ബുദ്ധിമുട്ടോ നമുക്ക് ഒരു 5 കിലോമീറ്റർ ചുറ്റളവിൽ ഡെലിവറി ഉണ്ടായിരിക്കുന്നതാണ്. ഒരു ചാർജും കൂടാതെ ചെയ്യും. കർണാടകത്ത് നല്ല സെയിലായിരുന്നു. അവർ പിന്നെയും അങ്ങോട്ടേക്ക് പോകാനാണ് വിചാരിച്ചത്. പിന്നെ കേരളത്തിൽ ഇല്ലാത്തതുകൊണ്ടാണ് ഇങ്ങോട്ടേക്ക് വന്നത്. അവിടുത്തെ എല്ലാവരും മെയിൻ ഷവായ ഉദ്ദേശിച്ചാണ് നമ്മളെ കടയിൽ വന്നത്. പിന്നെയാണ് ഞങ്ങൾ ഷാർക്കോൾ ഷവർമയും ബാക്കി കാര്യങ്ങളും, കുബൂസും, റുമാൽ റൊട്ടി, പിന്നെ ജ്യൂസ് ഐറ്റംസ് ഒരുപാട് ഐറ്റംസ് ഉണ്ട്. അതിൻ്റെ മെയിനും നമ്മൾ താഴെ കാണിക്കുന്നുണ്ട്. ನವೀನತೆಗಳನ್ನು ಇಷ್ಟಪಡುವ ಕಾಸರಗೋಡಿಗೆ ಗ್ರಿಲ್ ಪ್ಯಾಲೇಸ್ ಯಾವಾಗಲೂ ಅತ್ಯುತ್ತಮ ರುಚಿಯ ಅನುಭವವನ್ನು ಒದಗಿಸುತ್ತದೆ. ഗ്രിൽ പാലസിൻ്റെ ഇനോഗ്രേഷനായിട്ട് നമ്മളിന്ന് ഉച്ചയ്ക്ക് ഇവിടെ ഫുഡ് കഴിക്കാൻ വന്നിട്ടുണ്ടായിരുന്നു. നമ്മൾ ഷവായ മന്തിയാണ് കഴിച്ചത്. നല്ല പങ്കുണ്ടായിരുന്നു. നല്ല ടേസ്റ്റുള്ള മന്തിയായിരുന്നു. നമ്മൾ എങ്ങനെയുണ്ടെന്ന് ജസ്റ്റ് ട്രൈ ചെയ്യാൻ വേണ്ടി വന്നതായിരുന്നു. നല്ല രസമുണ്ടായിരുന്നു. ഇനി നമ്മൾ നെക്സ്റ്റ് ടൈം എന്തായാലും ഇവിടെ തന്നെ സജസ്റ്റ് ചെയ്യും. എല്ലാവരും വന്ന് ട്രೈ ചെയ്ത് നോക്കുക. ಅರೇಬಿಯನ್ ಪಾಕ ಪದ್ಧತಿಯ ಎಲ್ಲ ರೀತಿಯ ವಿಭಿನ್ನ ಭಕ್ಷ್ಯಗಳು ಹಾಗೂ ವಿಶಿಷ್ಟ ಭಕ್ಷ್ಯಗಳು ಗ್ರಿಲ್ ಪ್ಯಾಲೇಸ್ನಲ್ಲಿ ಲಭ್ಯವಾಗುತ್ತದೆ. ರೆಸ್ಟೋರೆಂಟಿನ ಕಾರ್ಯಾಚರಣೆಯ ಸಮಯ ಬೆಳಿಗ್ಗೆ 12ರಿಂದ ರಾತ್ರಿ 12 ತನಕವಾಗಿದೆ. ತೆರೆದ ಕೆಲವೇ ಗಂಟೆಗಳಲ್ಲಿ ವಿವಿಧ ರುಚಿಗಳನ್ನು ಬಯಸುವ ಜನರ ದೊಡ್ಡ ದಟ್ಟಣೆಯನ್ನು ಗ್ರಿಲ್ ಪ್ಯಾಲೇಸ್ನಲ್ಲಿ ಅನುಭವವಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಾಡತಡ್ಕ ಕುಂಟಿಕನ ಶ್ರೀ ಹರಿಹರ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಬೆಳಕು ಮಹೋತ್ಸವ ನಡೆಯಿತು. ಈ ಪ್ರಯುಕ್ತ ಡಾಕ್ಟರ್ ವಾಣಿಶ್ರೀ ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 143ನೇ ವೈವಿಧ್ಯಮಯ ನಿತ್ಯ ನೂತನ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವು ವೈವಿಧ್ಯಮಯವಾಗಿ ಜರುಗಿತು. ಕಾಸರಗೋಡು ಮಾಡತಡ್ಕ ಕುಂಟಿಕಾನ ಶ್ರೀ ಹರಿಹರ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಬೆಳಕು ಮಹೋತ್ಸವದ ಅಂಗವಾಗಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ
ಕಾಸರಗೋಡು ವತಿಯಿಂದ 143ನೇ ವೈವಿಧ್ಯಮಯ ನಿತ್ಯ ನೂತನ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮವು ಸಹಸ್ರಾರು ಪ್ರೇಕ್ಷಕರ ಜನಸ್ತೋಮದೊಂದಿಗೆ ಬಹು ವಿಜೃಂಭಣೆಯಿಂದ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನಿರೂಪಣೆ ಹಾಗೂ ಸಾಹಿತ್ಯಾಮೃತ ಕಾರ್ಯಕ್ರಮವನ್ನು ನೆರವೇರಿಸಿದರು. ಗಾನಾಮೃತ ಕಾರ್ಯಕ್ರಮ ಸಂಗೀತ ರತ್ನ ಮೇಘರಾಜ್ ಆಚಾರ್ಯ ಅವರ ಸುಮಧುರ ಗಾಯನದೊಂದಿಗೆ ಮೂಡಿಬಂತು. ಸಂಸ್ಥೆಯ ದಾಖಲೆ ಸಾಧಕಿ ಪ್ರೀತಿಕಾ ಪ್ರಸಾದ್ ಅವರ ರಿಂಗ್ ನೃತ್ಯ ಎಲ್ಲರನ್ನೂ ಆಕರ್ಷಿಸಿತು. ಪುಟಾಣಿ ಸಾಧಕಿ ಮಾನ್ವಿ ಸಾಗರ್ ಯೋಗ ನೃತ್ಯ ಕಾರ್ಯಕ್ರಮಕ್ಕೆ ರಂಗು ಕೊಟ್ಟಿತು. ಸಂಸ್ಥೆಯ ಕಲಾ ಮಾಣಿಕ್ಯಗಳಾದ ಶ್ರೇಯಾ ಸೂರ್ಯ, ಭವಿಷ್ಯ, ವಿಸ್ಮಯ, ಹರ್ಷಿಕಾ, ವಿನ್ಯಾ, ಪ್ರಜ್ಞಾ ಇನ್ನಿತರ ಕಲಾವಿದರ ಬಹುವಿಧ ಪ್ರಕಾರಗಳಿಂದ ನೃತ್ಯ ಅಪಾರ ಕಲಾಭಿಮಾನಿಗಳ ಗಮನ ಸೆಳೆಯಿತು. ನಿರಂತರ ಕನ್ನಡ ಕಾರ್ಯಕ್ರಮ ನೀಡುವ ಏಕೈಕ ಕನ್ನಡ ಸಂಸ್ಥೆಯಾದ ಗಡಿನಾಡ ಕನ್ನಡ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರಿಗೆ ಫಲಪುಷ್ಪ ಶ್ರೀ ಹರಿಹರ ದೇವರ ಪ್ರಸಾದ ಸ್ಮರಣಿಕೆ ನೀಡಿ ಕನ್ನಡ ಕಾರ್ಯಕ್ರಮಕ್ಕೆ ಹರಿಸಲಾಯಿತು. ಭಾಗವಹಿಸಿದ ಎಲ್ಲ ಕನ್ನಡ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂದಿರದ ಕೋಶಾಧಿಕಾರಿ ಶ್ರೀ ಸುಬ್ರಹ್ಮಣ್ಯ ಭಟ್, ಅಚ್ಯುತ ಭಟ್, ಪ್ರೇಮಾಲತಾ, ಚೈತ್ರ, ಗುರುಪ್ರಸಾದ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತರಿ ಯೋಜನೆಯನ್ನು ದುರ್ಬಲಗೊಳಿಸುವ ಕೇಂದ್ರ ಸರ್ಕಾರದ ಹೊಸ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನೆ. ಸಿಪಿಐಎಂ ಮಂಜೇಶ್ವರ ಏರಿಯಾ ಕಮಿಟಿ ಆಶ್ರಯದಲ್ಲಿ ನಡೆಯಿತು. ಕಾಸರಗೋಡು ಸರ್ಕಾರಿ ಕಾಲೇಜ್ ಆವರಣದಲ್ಲಿ ಹಳೆ ವಿದ್ಯಾರ್ಥಿಗಳ ಕುಟುಂಬ ಸಂಗಮ. ವಿವಿಧ ಕಾರ್ಯಕ್ರಮಗಳೊಂದಿಗೆ ವರ್ಣರಂಜಿತವಾಗಿ ಸಮಾಪ್ತಿ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಯೋಜನೆಗಳನ್ನು ರೂಪಿಸಲಾಗುವುದು. ಜಿಲ್ಲಾ ಮಟ್ಟದ ಅದಾಲತ್ ಕುಂಜಾಯಿಷ ಹೇಳಿಕೆ. ಮಸೀದಿಯನ್ನು ಕೆಡವುವವರಲ್ಲ, ಬದಲಿಗೆ ಮಸೀದಿ ರಕ್ಷಣೆ ನೀಡುವವರು ಸಿಪಿಐಎಂ ಕಾರ್ಯಕರ್ತರು. ಚೆರುವತ್ತೂರು ಗಲಭೆಯನ್ನು ವಿರೋಧಿಸಿ ಎಂವಿ ಜಯರಾಜನ್ ಕಾಸರಗೋಡಿನಲ್ಲಿ ಹೇಳಿಕೆ. ನಡೆಯಿತು ಅಂತಾರಾಷ್ಟ್ರೀಯ ಅರಬಿಕ್ ವಿಚಾರ ಸಂಕಿರಣ. ಕೇರಳ ಅರಬಿಕ್ ಶಿಕ್ಷಕರ ಒಕ್ಕೂಟ ರಾಜ್ಯ ಸಮಿತಿ ಆಶ್ರಯದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.